ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಶನ್ಗೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ನಲ್ಲಿ ಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ವಿಷಯ ಹಾಗೆ ಸಿಹಿ ಸುದ್ದಿ ಕೂಡ ಇದೆ. ಯಾರೆಲ್ಲ BE ಇಂಜಿನಿಯರಿಂಗ್ ಹಾಗೆ ಆರ್ಕಿಟೆಕ್ಟ್ ಕೋರ್ಸ್ಗಳನ್ನು ಚೂಸ್ ಮಾಡಿದಿರೋ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನದು ಗುಡ್ ನ್ಯೂಸ್ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, 2026-27ನೇ ಸಾಲಿನ ಸಿಇಟಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಚುರುಕಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಮೊದಲ ಹಂತದ ಸೀಟು ಹಂಚಿಕೆಯ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಆ ಪೈಕಿ ಯಾರೆಲ್ಲ ವಿದ್ಯಾರ್ಥಿಗಳು BE ಇಂಜಿನಿಯರಿಂಗ್ ಹಾಗೆ ಆರ್ಕಿಟೆಕ್ಟ್ ಕೋರ್ಸ್ಗಳನ್ನು ಚೂಸ್ ಮಾಡಿದಿರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ KEA, ಕರ್ನಾಟಕ ಎಜುಕೇಷನ್ ಅಥಾರಿಟಿ. ಅಂದ್ರೆ ಅಂಥ ಕೋರ್ಸ್ಗಳಿಗೆ ನಿಗದಿತ ಶುಲ್ಕವನ್ನ ಫಿಕ್ಸ್ ಮಾಡಿದೆ. ಯಾವೆಲ್ಲ ಖಾಸಗಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಡೀಮ್ಡ್ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಆ ಫಿಕ್ಸ್ಡ್ ಫೀಸನ್ನು ಮಾತ್ರ ಕಲೆಕ್ಟ್ ಮಾಡಬೇಕು. ಅದಕ್ಕಿಂತ ಹೆಚ್ಚುವರಿಯಾಗಿ ಫೀಸನ್ನು ಕಲೆಕ್ಟ್ ಮಾಡೋ ಹಾಗಿಲ್ಲ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಹಾಗಾದ್ರೆ ಫೀಸ್ ಎಷ್ಟು, ಶುಲ್ಕ ಎಷ್ಟು, ವಿದ್ಯಾರ್ಥಿಗಳ ಪೋಷಕರು ಎಷ್ಟು ಶುಲ್ಕವನ್ನ ಕೊಡಬೇಕು ಕೋರ್ಸ್ ಕಲಿಯೋದಕ್ಕೆ ಅನ್ನುವಂಥ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸದ್ಯಕ್ಕೆ ಕೋರ್ಸ್ಗಳ ಶುಲ್ಕ ಬರೋಬ್ಬರಿ 88,000 ಇದೆ. ಇದು ಬೋಧನಾ ಶುಲ್ಕ ಜೊತೆಗೆ ಸ್ಕಿಲ್ ಲ್ಯಾಬ್ ಶುಲ್ಕ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ನೇರವಾಗಿ KEA ಅಂದ್ರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿಗೆ ಪೇ ಮಾಡಬೇಕಾಗತ್ತೆ. ಪೋಷಕರಿಂದ ನೇರವಾಗಿ KEA ಕಲೆಕ್ಟ್ ಮಾಡಿಕೊಂಡು ನಂತರ 2 ತಿಂಗಳ ನಂತರ ಆಯಾ ವಿಶ್ವವಿದ್ಯಾಲಯಗಳಿಗೆ, ಕಾಲೇಜುಗಳಿಗೆ ಫೀಸನ್ನ ರವಾನೆ ಮಾಡುವಂತ ಕೆಲಸವನ್ನ KEA ಸ್ವತಃ ಮಾಡುತ್ತೆ. ಇನ್ ಕೇಸ್ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಕೋರ್ಸ್ ಫೀಸ್ ಅನ್ನ ಕಟ್ಟಿ ಕಾಲೇಜಿಗೆ ಹೋಗೋಕ್ಕಾಗಲ್ಲ ಅಂತ ಅನಿವಾರ್ಯ ಸಂದರ್ಭಗಳಲ್ಲಿ ಕಂಪ್ಲೀಟ್ ಆಗಿ ಕೋರ್ಸ್ ಶುಲ್ಕವನ್ನ ವಾಪಸ್ ರೀಫಂಡ್ ಮಾಡುವಂತ ಕೆಲಸ ಆಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ವಾಪಸ್ ಕೊಡುವಂತ ಕೆಲಸ ಆಗುತ್ತೆ. ಇನ್ ಕೇಸ್ ಕಾಲೇಜ್ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು 88,000ಕ್ಕಿಂತ ಹೆಚ್ಚುವರಿ ಶುಲ್ಕವನ್ನ ಕೇಳಿದ್ರೆ ನೀವು ಪ್ರವೇಶಾತಿ ಪರಿಷ್ಕರಣಾ ಸಮಿತಿಯಲ್ಲಿ ನೀವು ದೂರನ್ನ ಸಲ್ಲಿಸಬಹುದು. ಈ ಮೂಲಕ ನೀವು ದೂರನ್ನ ಕೊಟ್ಟು ತನಿಖೆಯನ್ನ ಮಾಡಿಸುವಂತ ಕೆಲಸವನ್ನ ಮಾಡಬಹುದು. ಈ ನಿಯಮ ಯಾರೆಲ್ಲ ವಿದ್ಯಾರ್ಥಿಗಳು KEA ಸೀಟು ಹಂಚಿಕೆಯ ಮುಖಾಂತರ ಸೆಲೆಕ್ಟ್ ಆಗಿರ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ನಿಗದಿ ಮಾಡಿರುವಂತ ಶುಲ್ಕ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.